ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ, ಜೊತೆಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕಡಿಮೆ ಮಳೆಯಾಗಿದೆ, ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನನ್ನ ಜೊತೆಗೆ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಪೂರ್ವ ಮುಂಗಾರು ಮಳೆ ಇಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ. ಯಾಕಂದ್ರೆ ಕರ್ನಾಟಕದ ರೈತರು ಕಾಯ್ತಾ ಇದ್ರು ಮಳೆಗೋಸ್ಕರ. ಯಾಕಂದ್ರೆ ನಾವು ಲಾಸ್ಟ್ ವೀಕ್ ನ ಹೊರತುಪಡಿಸಿ ಹಿಂದಿನ ಏನು ವೆದರ್ ರಿಪೋರ್ಟ್ ಅನ್ನ ನೋಡಿದಾಗ ಸಿಕ್ಕಾಪಟ್ಟೆ ಹೀಟ್ ವೇವ್ ಇತ್ತು, ಉಷ್ಣಾಂಶ ಜಾಸ್ತಿ ಆಗ್ತಾ ಇತ್ತು. ಸೊ ಈಗ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ ಸರ್? ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಜಾಸ್ತಿ ಮಳೆಯಾಗಿದೆ. ಈಗ ಬೆಳಗಾವಿ, ಧಾರವಾಡ, ಹಾವೇರಿ, ಮುಂದೆ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಮುಂದೆ ಕರಾವಳಿಯಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಕೂಡ ಎಲ್ಲಾ ಕಡೆನೂ ಮಳೆಯಾಗಿದೆ. ಉಳಿದ ಜಿಲ್ಲೆ ಇದು ಹೋಲಿಸಿದ್ರೆ ಸ್ವಲ್ಪ ಕಡಿಮೆ. ಎಷ್ಟು ಸೆಂಟಿಮೀಟರ್ ಅಷ್ಟು ಮಳೆ ಆಗಿದೆ ಸರ್? ಈಗ ಏನು ಹೆಚ್ಚಿನ ಮಳೆ ಆಗಿದೆ ಅಂತ ಹೇಳಿದ್ರೆ, ಸೊ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟಾಗಿದೆ? ಒಂದೊಂದು ದಿವಸದಲ್ಲಿ ಸುಮಾರು 10 ರಿಂದ 15 ಸೆಂಟಿಮೀಟರ್ ತನಕ ಒಂದೊಂದು ದಿವಸದಲ್ಲಿ ಆಗಿದೆ. ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶದಾಗ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ದಿನಾನು ಭಾರಿ ಮಳೆಯಾಗಿದೆ. ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಆದ್ರೂ ಬಹುತೇಕ ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣದ ಮಳೆ ಆಗಿರುತ್ತೆ. ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಜಿಲ್ಲೆಗಳ ಬಗ್ಗೆ ಹೇಳೋದಾದ್ರೆ, ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ಮುಂದೆ ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಈಗ ಮೇ ತಿಂಗಳಲ್ಲಿ ಕಡಿಮೆ ಆಗಿದೆ. ಮುಂದೆ ಯಾವ ಲೋ ಪ್ರೆಷರು, ಡಿಪ್ರೆಷನ್ಸು, ಬಂಗಾಳ ಉಪಸಾಗರ ಇವೆಲ್ಲ ಪಶ್ಚಿಮ ಕಡೆ ಮೂವ್ ಆಗಿ ಈ ಕರ್ನಾಟಕದ ಪೂರ್ವ ಭಾಗದಲ್ಲಿ ಇವು ಮಳೆ ಬರ್ತದೆ. ಬೆಂಗಳೂರನ್ನ ಹೇಳೋದಾದ್ರೆ, ಬೆಂಗಳೂರಿನಲ್ಲಿ ಹೆಚ್ಚಿನ ಮಳೆ ಅಂದ್ರೆ ಎಷ್ಟು ಸೆಂಟಿಮೀಟರ್ ಆಗಿದೆ, ಕಡಿಮೆ ಮಳೆ ಅಂದ್ರೆ ಎಷ್ಟು ಸೆಂಟಿಮೀಟರ್ ಆಗಿದೆ ಸರ್? 7 ಸೆಂಟಿಮೀಟರ್ ತನಕ ಮಳೆ ಆಗಿದೆ. ಕಡಿಮೆ ಅಂದ್ರೆ ಎಷ್ಟಾಗಿದೆ ಸರ್? ಕಡಿಮೆ ಅಂದ್ರೆ ನಾವು ಒಂದು 2 ಮಿಲಿಮೀಟರ್ ತನಕ ಮಳೆ ಆಗಿದೆ. ಇದಿಷ್ಟು ಕೂಡ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರ ಮಾತು. ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಹುತೇಕ ಮಳೆ ಆಗ್ತಾ ಇದೆ. ಆದ್ರೆ ಹೆಚ್ಚಿನ ಏನು ಮಳೆ ಯಾವ್ಯಾವ ಜಿಲ್ಲೆಗಳಲ್ಲಾಗಿದೆ, ಕಡಿಮೆ ಮಳೆ ಯಾವ್ಯಾವ ಜಿಲ್ಲೆಗಳಲ್ಲಾಗಿದೆ, ಜೊತೆಗೆ ಬೆಂಗಳೂರಿನಲ್ಲಿ ಎಷ್ಟು ಮಳೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ರು. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.